ಹಾಯ್, ಈ ಸಲ ನಾನು ನನ್ನ ಹುಡುಗಿನ ಕರ್ಕೊಂಡು ಹೊರಟಿದ್ದು ಚಿಕ್ಕಮಂಗ್ಳೂರು ಕಡೆಗೆ. ಸೊ 1 ಮಂತ್ ಬಿಫೋರೇ ಪ್ಲ್ಯಾನ್ ಮಾಡಿದ್ವಿ. ಈ ಸಲ ನಾವು ಹೋಗೋದಾದ್ರೆ ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕಾರ್ಕಳ ರೂಟಿಂದ ಹೊರಟಿದ್ದು. ಸೊ ವ್ಯೂಸ್ ಅಂತೂ ನಾವು ಹೊರಡ್ತಾನೆ ತುಂಬ ಅಲ್ಟಿಯಾಗಿತ್ತು, ಬಿಕಾಸ್ ಮಳೆ ಬೇರೆ ಇರಲಿಲ್ಲ. ವ್ಯೂಸ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಹೊರಟಿದ್ವಲ್ಲ, ಸೊ ಆಲ್ರೆಡಿ ನಮ್ಮ ಹೊಟ್ಟೆ ತಾಳ ಹಾಕ್ತಾ ಇತ್ತು. ಸೊ ಮೊದಲು ಹೊಟ್ಟೆಗೆ ಅಂದ್ರೆ ಹಾಕೋಣ ಅಂತ ಸರಿಯಾಗಿ ಫಸ್ಟ್ ತಿನ್ಕೊಂಡ್ವಿ, ಬಿಕಾಸ್ ಕುದುರೆಮುಖದಲ್ಲಿ ಮಿಡ್ಲ್ ಏನೂ ಸಿಗಲ್ಲ. ನಿಮ್ಗೆ ಈ ಪ್ಲೇಸ್ ಗೊತ್ತಿರುತ್ತೆ, ಎಲ್ಲ ವೆಹಿಕಲ್ಸ್ಗಳು ಮುಂಚೆ ನಿಂತ್ಕೊಂಡು ಇಲ್ಲಿ ಫೋಟೋ ತೆಗೆತಿದ್ವಿ. ಬಟ್ ಇವಾಗ ಅಲೋ ಇಲ್ಲ, ಇಲ್ಲಿ ಬೇಗ ಗಾಡಿ ಮೂವ್ ಆನ್ ಮಾಡಬೇಕು. ಬಟ್ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ನಾವೇ ಸಣ್ಣ ಪುಟ್ಟ ಫೋಟೋ ತಗೊಂಡ್ವಿ. ನಂತರ ಮತ್ತೆ ಕುದುರೆಮುಖದ ಕಡೆ ಪ್ರಯಾಣ ಬೆಳೆಸಿದ್ವಿ. ಪ್ರಯಾಣ ಮಧ್ಯದಲ್ಲಿ ಏನಾದರೂ ತಿಂದಿಲ್ಲ ಅಂತ ಹೇಳಿದ್ರೆ ಟ್ರಿಪ್ ಕಂಪ್ಲೀಟ್ ಆಗುತ್ತಾ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಜೋಳ ತಿನ್ನೋಣ ಅಂತ ಮಾಡಿದ್ವಿ. ಬಿಸಿ ಬಿಸಿ ಜೋಳ ತಿನ್ಕೊಂಡು ಸ್ವಲ್ಪ ಕಷ್ಟ ಸುಖ ಮಾತಾಡಿದ್ರೆ ನೆಕ್ಸ್ಟ್ ಟ್ರಿಪ್ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ಇನ್ನು ಬರೋದು 1 ಮಂತ್ ನಂತರ ಅಲ್ವಾ. ಸೊ ಮತ್ತೆ ನಾವು ಕುದುರೆಮುಖದ ಕಡೆ ಹೊರಟ್ವಿ. ಇನ್ನೇನು ಕುದುರೆಮುಖ ಜಂಕ್ಷನ್ ನಿಯರ್ ಬರ್ತಾ ಇತ್ತು. ಸೊ ಈ ಪ್ಲೇಸ್ ನಾನು ಆಲ್ರೆಡಿ ನೋಡಿದ್ದೀನಿ, ಬಿಕಾಸ್ ನಾನು ತುಂಬ ಸಲ ಕುದುರೆಮುಖಕ್ಕೆ ಬಂದಾಗ. ಸೊ ಇಲ್ಲಿ ಫಿಲಮ್ ತುಂಬ ಶೂಟಿಂಗ್ಗಳಾಗಿದೆ. ಸೊ ಈ ಪ್ಲೇಸ್ನ ಸ್ಕಿಪ್ ಮಾಡಿದ್ರೆ ನಿಲ್ಸೋದು ಬೇಡ ಅಂತ. ಹಾಗೆ ಹೋಗ್ತಾ ನಮಗೊಂದು ತೂಗು ಸೇತುವೆ ಸಿಕ್ತು. ಆಲ್ಮೋಸ್ಟ್ ನಾನು ಇಲ್ಲಿ ಸಹ ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ. ನಂತರ ಹೊರಟಿದ್ದೆ ಸಂಸೆ ಕಡೆಗೆ. ಸಂಸೆ ಕಡೆ ಹೊರಟಾಗ ಜೀವನ ಸಮಸ್ಯೆ ಎಲ್ಲ ಮರ್ತೋಗ್ಬಿಡ್ತು, ಬಿಕಾಸ್ ಮಳೆ ತುಂಬ ಕಡಿಮೆ ಆಗಿರೋದ್ರಿಂದ ವ್ಯೂಸ್ ಅಂತೂ ತುಂಬ ಅಲ್ಟಿಯಾಗಿತ್ತು. ಇಲ್ಲೇ ಇದು ಬಣ್ಣಿಸ್ಬಿಟ್ಟಿತ್ತು, ಏನಾದರೂ ಮನೆ ಇದ್ಬಿಟ್ಟಿದ್ರೆ ಇಲ್ಲೇ ಇಡ್ತಿದ್ದೆ. ನಂತರ ಹೊರಟಿದ್ದೆ ನಾವು ಹೊರನಾಡು ಕಡೆಗೆ. ಹೊರನಾಡು ಕಡೆ ಹೋಗುವಾಗ ನಮ್ಗೆ ಆಲ್ರೆಡಿ 12:30 ಆಗಿತ್ತು. ನಂಗೆ ತುಂಬ ಹಸುವಾಗಿತ್ತು. ಸೊ ನಮ್ಮ ಹುಡುಗಿ ಹೇಳಿದ್ದು ದೇವಸ್ಥಾನದಲ್ಲಿ ಈ ಸಲ ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ವ್ಯೂ ನೋಡ್ತಿದ್ದಂಗೆ ನನಗೆ ಹಸುವೆಲ್ಲ ಮರ್ತೋಗ್ಬಿಡ್ತು. ಅಷ್ಟು ತುಂಬ ವ್ಯೂ ತುಂಬ ಚೆನ್ನಾಗಿತ್ತು ದೇವಸ್ಥಾನದ್ದು. ಎಷ್ಟು ಸುಂದರವಾದ ಪ್ಲೇಸಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ಮರ್ತೋಗ್ಬಿಡ್ತು. ಹಾಗೆ ದರ್ಶನ ಎಲ್ಲ ಬೇಗ ಮುಗಿಸ್ಕೊಂಡು ನಂತರ ಸೀದಾ ಪ್ರಸಾದ ಸೇವನೆಗಂತ ಹೋದ್ವಿ. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಹೊಸನಗರ ಕಡೆ ಹೊರಟ್ವಿ. ಆಲ್ರೆಡಿ ಮತ್ತೆ ಮಳೆ ಬರೋಕ್ಕೆ ತುಂಬ ಜೋರು ಮಳೆ ಬರೋಕ್ಕೆ ಶುರುವಾಗ್ಬಿಟ್ಟಿತ್ತು. ಸೊ ಇನ್ನೇನು ತೀರ್ಥಹಳ್ಳಿ ನಿಯರ್ ಕ್ರಾಸ್ ಆಗ್ತಾ ಇದ್ವಿ. ಮತ್ತು ಆವಾಗ ಕ್ರಾಸ್ ಆಗುವಾಗ ಮೇ ಬಿ 3:30 ಸಮಥಿಂಗು. ತೀರ್ಥಹಳ್ಳಿ ಸಿಟಿ ರೀಚ್ ಆಗ್ತಿದ್ದಂಗೆ ನಾನು ಫಸ್ಟು ಹುಡುಕಿದ್ದು ನಾನ್ ವೆಜ್ ಹೋಟಲು. ಬಟ್ ನನ್ನ ಹೋಟ್ಲ್ ಹೆಸರು ಗೊತ್ತಿಲ್ಲ, ಬಟ್ ಐಟಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಮಟನ್ ಸೂಪಿಂದ ಹಿಡಿದು ಎವ್ರಿ ನಾನ್ ವೆಜ್ ಐಟಮ್ ತುಂಬ ಚೆನ್ನಾಗಿತ್ತು. ನಿಮ್ಗೇನಾದರೂ ಹೋಟೆಲ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ.